ಸುಮಾರು ವರ್ಷಗಳ ಹಿಂದೆ ಫೇಸ್ಬುಕ್ಕಲ್ಲಿ ಇದೊಂದು ಸ್ಟೋರಿ ಓದಿದ್ದೆ. ಒಬ್ಳು ಲೇಡಿ ಇದ್ಲಂತೆ. ಅವಳು ಯಾವಾಗ ನೋಡಿದ್ರು ಮನೆ, ಗಂಡ, ಮಕ್ಕಳು ಅಂತ ಬ್ಯುಸಿ ಇರ್ತಾ ಇದ್ಲಂತೆ. ಅವಳ ಫ್ರೆಂಡ್ಸ್ ಎಲ್ಲೂ ಕರೆದ್ರೂ ಹೋಗ್ತಿರ್ಲಿಲ್ಲಂತೆ. ಇಲ್ಲ, ನಾನು ಮನೇಲಿ ಅಡುಗೆ ಮಾಡಿ ಹಾಕಬೇಕು, ನಾನು ಅಡುಗೆ ಇಲ್ಲ ಅಂದರೆ ನನ್ನ ಗಂಡಂಗೆ ಊಟ ಮಾಡೋಕ್ಕೆ ಆಗಲ್ಲ, ಮಕ್ಕಳಿಗೆ ನಾನೇ ಓದಿಸ್ಬೇಕು, ಅತ್ತೆ ಮಾವಂಗೆ ಮೆಡಿಸಿನ್ ಕೊಡಬೇಕು, ನಾನು ಮನೆ ಬಿಟ್ಟು ಹೋದರೆ ಮನೆಯೇ ನಡೆಯಲ್ಲ ಅಂತಿದ್ಲಂತೆ. ಒಂದಿನ ಹೀಗೆ ಎಲ್ಲರೂ ಸೇವೆ ಮಾಡ್ತಾ ಮಾಡ್ತಾ ಅವಳದು ಡೆತ್ ಆಗಿ ಹೋಯ್ತಂತೆ. ಅವಳ ಫ್ರೆಂಡು 3 ತಿಂಗಳು ಕಳೆದ ಮೇಲೆ ಒಂದು ರೆಸ್ಟೋರೆಂಟ್ ಹೋಗಿದ್ದಾಗ ಆ ಲೇಡಿ ಯಜಮಾನ್ರು ಅಲ್ಲಿ ಕೂತ್ಕೊಂಡಿದ್ರಂತೆ. ಫ್ರೆಂಡ್ಸ್ ಜೊತೆ ಹಾ ಅಂತ ಖುಷಿಯಲ್ಲಿದ್ರಂತೆ. ಸ್ವಲ್ಪ ಹೊತ್ತು ಆದಮೇಲೆ ಇವಳು ಹೋಗಿ ಅಪ್ರೋಚ್ ಮಾಡಿ ಕೇಳಿದ್ಲಂತೆ, ಹೇಗಿದ್ದೀರಿ, ನಿಮ್ಮ ಮಿಸ್ಸಸ್ ಹೋದ್ಮೇಲೆ ಈಗ ತುಂಬ ಕಷ್ಟ ಆಗಿರ್ಬೇಕಲ್ಲ ಅಂತ ಹೇಳಿದ್ಲಂತೆ. ಕಷ್ಟ ಆಯಿತು ಅಂದ್ರಂತೆ. ಅಲ್ಲ, ನೀವು ಊಟಕ್ಕೆ ಏನು ಮಾಡ್ತಿದ್ದೀರಾ ಅಂದರೆ, ಇಲ್ಲ, ನಾನೀಗ ಒಂದು ಕುಕ್ ಇಟ್ಕೊಂಡಿದ್ದೀನಿ, ಅವಳಿಗೆ ದುಡ್ಡು ಕೊಟ್ಬಿಡ್ತೀನಿ, ಅವಳು ಸಾಮಗ್ರಿನ ತಂದು ಅಡುಗೆ ಮಾಡಿ ಹಾಕ್ತಾಳೆ. ಅಲ್ಲ, ನಿಮ್ಮ ಅಪ್ಪ ಅಮ್ಮ ಒಂದು ನರ್ಸ್ ಇಟ್ಟಿದ್ದೀನಿ, ಅವಳು ನೋಡ್ಕೊತಾ ಇದ್ದಾಳೆ. ನಿಮ್ಮ ಮಕ್ಕಳು ಅಂದರೆ, ಇಲ್ಲ, ನಾನು ಟ್ಯೂಷನಿಗೆ ಹಾಕಿದ್ದೀನಿ. ಕಷ್ಟ ಆಯಿತು ನಮಗೆಲ್ಲರಿಗೂ, ಆದರೆ ಲೈಫ್ ಗೋಸ್ ಆನ್ ಅಂದರಂತೆ. ಸೊ 3 ತಿಂಗಳಲ್ಲಿ